ಟ್ರೆಂಡಿಂಗಲ್ಲಿದೆ ಇನ್‌ಸ್ಟಾಂಟ್ ಕರ್ಮ ಅಂತ. ಹ್ಮ್. ಏನಿದು ಇನ್‌ಸ್ಟಾಂಟ್ ಕರ್ಮ? ಅದೇ ನಾನು ನಿಮಗೆ ಹೇಳಿದ್ದೆ ಅಲ್ವಾ, 4 ಆ! ರೀತಿಯಾದಂತಹ ಕರ್ಮ. ಒಂದು ಕರ್ಮಗಳಿದೆ ಅಂತ ಹ್ಮ್. ಹೇಳ್ಬಿಟ್ಟು. ಅದರಲ್ಲಿ ಆಗಮಿ ಕರ್ಮ ಅಂತ ಕರಿತೀವಿ. ಹ್ಮ್. ನೀ ಏನು ಮಾಡ್ತೀಯ ಅದು ನಿನಗೆ ವಾಪಸ್ ವಾಪಸ್ ಬರುತ್ತೆ ಬರುತ್ತೆ. ಇಮಿಡಿಯೇಟ್ ಆಗಿ ಅಂತ ಹ್ಮ್. ಹೇಳ್ಬಿಟ್ಟು. ಹಾಗನ್ಬಿಟ್ಟು ಎಲ್ಲರಿಗೂ ಇನ್ಸ್ಟಂಟ್ ಕರ್ಮ ಬರುತ್ತೆ ಅಂತ ಅಲ್ಲ. ಹ್ಮ್. ಅರ್ಥ ಆಯ್ತಾ? ಈಗ ನಿಂದೇನು ಆಲ್ಮೋಸ್ಟ್ ನಿಂದು ಕರ್ಮದ್ದು ಇದು ತುಂಬಿದೆ, ಆ ಟೈಮಲ್ಲಿ ಇನ್ನೊಂದು ಎಕ್ಸ್ಟ್ರಾ ಹಾಕಿದಾಗ ಹೊಡಿಯತ್ತದು ವಾಪಸ್ಸು. ಈಗ ಹ್ಮ್. ನಾವು ಹೇಳ್ತೀವಿ ಗೊತ್ತಾ, ಕರ್ಮದ ಕೊಡ ತುಂಬಲೇಬೇಕು, ಕೊಡ ಪಾಪದ್ ತುಂಬ್ದಾಗ್ಲೇನೆ ಅಂತ, ಕೊಡ. ಪಾಪದ ಕೊಡ ಅಂತ ಹ್ಮ್. ಹೇಳ್ಬಿಟ್ಟು. ಸೊ ಹಾಗೆ ಅದು ತುಂಬಿದಾಗ ಅದು ವಾಪಸ್ ಬರುತ್ತೆ. ಬಟ್ ಯೂಶಲಿ ಏನು ಅಂತ ಹೇಳಿದ್ರೆ, ನಾಟ್ ಎವ್ರಿಬಡಿ ವಿಲ್ ಪೇ ಇನ್ ದಿಸ್ ಹ್ಮ್. ಲೈಫ್ ಇಟ್ ಸೆಲ್ಫ್. ಇದೇ ಲೈಫಲ್ಲೇ ನಾವು ಪೇ ಮಾಡ್ತೀವಿ ಅಂತಲ್ಲ, ಬಟ್ ಪೇ ಮಾಡ್ತೀವ, ಖಂಡಿತ ಮಾಡಲೇಬೇಕು, ಮಾಡೇ ಇದೇ ಮಾಡ್ತೀವಿ. ಲೈಫಲ್ಲಿ. ಹೌದು, ಪೇ ಇದೇ ಇರ್ಬೋದು ಅಥವಾ ನೆಕ್ಸ್ಟ್ ಲೈಫಲ್ಲಿ ನೆಕ್ಸ್ಟ್. ಇರ್ಬೋದು, ಒಟ್ಟಿನಲ್ಲಿ ಓಕೆ. ಪೇ ಮಾಡಲೇಬೇಕು. ಆ್ಯಂಡ್ ಇನ್ನೊಂದು ನಮ್ಗೇನು ಅನ್ಸುತ್ತೆ ಗೊತ್ತಾ, ಓ ಅವಳು ಹೀಲರು, ಅವಳ ಲೈಫ್ ತುಂಬ ಚೆನ್ನಾಗಿದೆ, ಓ ಇವ್ರು ಡಾಕ್ಟರು, ಇವ್ರ ಲೈಫ್ ಹ್ಮ್. ತುಂಬ ಚೆನ್ನಾಗಿದೆ, ಇವನೊಬ್ಬ ಆ್ಯಕ್ಟರು, ಇವನ ಲೈಫ್ ತುಂಬ ಚೆನ್ನಾಗಿದೆ. ಬಟ್ ನೀವು ನೋಡಿದಾಗ ಎಲ್ಲರೂ ಒಂದಲ್ಲ ಒಂದು ರೀತಿನಲ್ಲಿ ಆ! ಸಫರ್ ಆಗ್ತಾನೆ ಹೌದು. ಇರ್ತೀವಿ. ದಟ್ ಈಸ್ ಬಿಕಾಸ್ ನಾವು ನಮ್ಮ ಕರ್ಮ ಇರೋದಕ್ಕೇನೆ ನಾವು ಹ್ಮ್. ಹುಟ್ಟಿರೋದು, ಇಲ್ಲಾಂದರೆ ಹುಟ್ಟತಾನೆ ಇರಲಿಲ್ಲ.